ಹೆಲೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಪ್ರಜ್ಞಾ ಶಶಾಂಕ್. ಇವತ್ತು ಒಂದು ಕುಕ್ಕಿಂಗ್ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಬಿರಿಯಾನಿ ತಿನ್ನಬೇಕು ಅಂತ. ಅದಕ್ಕೆ ಇದೊಂದು ಬಿರಿಯಾನಿ ಮಾಡುವ ಅಂತ. ನನಗೆ ಬಿರಿಯಾನಿ ಮಾಡಲಿಕ್ಕೆ ಗೊತ್ತಿಲ್ಲ, ಎಕ್ಸ್ಪರ್ಟ್ ಅಲ್ಲ ನಾನು ಅದರಲ್ಲಿ. ಬೇರೆಯವ್ರದ್ದೆಲ್ಲ ರೆಸಿಪಿ ನೋಡಿ ನಾನು ಮಾಡೋದು. ಸೊ ಇವತ್ತು ನಾನು ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೇನೆ. ದುಬೈಗೆ ಹೋಗಿ ಬೆಂಗಳೂರು ನಾಟಿ ಮನೆ ಅಂತ ಒಂದು ರೆಸ್ಟೋರೆಂಟಲ್ಲಿ ಫಸ್ಟಿಗೆ ನಾನು ದೊನ್ನೆ ಬಿರಿಯಾನಿ ತಿನ್ನೋದು. ಅದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಬಿರಿಯಾನಿ ಹೇಳಿದರೆ ನನಗೆ ದೊನ್ನೆ ಬಿರಿಯಾನಿ ತಲೆಗೆ ಬರೋದು. ಹಾಗೆ ಇವತ್ತೊಂದು ದೊನ್ನೆ ಬಿರಿಯಾನಿ ಮಾಡುವ ಅಂತ. ನನಗೆ ಗೊತ್ತಿಲ್ಲ ಮಾಡಲಿಕ್ಕೆ, ಬೇರೆಯವ್ರದ್ದು ರೆಸಿಪಿ ನೋಡಿ ನಾನು ಮಾಡೋದು. ಸೊ ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು, ಬಿಕಾಸ್ ವೀಡಿಯೋ ಸ್ಟಾರ್ಟ್ ಮಾಡಿದ ಮೇಲೆ ಅದು ನನಗೆ ಫುಲ್ ಕನ್ಫ್ಯೂಷನ್ ಆಗ್ತದೆ. ಅದಕ್ಕೆ ಮೊದಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಎಂತೆಲ್ಲ ಬೇಕು ಎಲ್ಲ. ಅಂದಾಜಿಗೆ ವೀಡಿಯೋ ನೋಡಿ ಅದರ ಪ್ರಕಾರ ಒಂದು ಸ್ವಲ್ಪ ಅಂದಾಜಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಾನೀಗ ನಿಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಉಂಟು ಅದನ್ನು ತೋರಿಸ್ತೇನೆ ಒಮ್ಮೆ. ಮೊದಲಿಗೆ ಚಿಕನ್ನು ಅದನ್ನು ಫುಲ್ಲು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 200 ಗ್ರಾಮ್ಸಷ್ಟು ಚಿಕನ್ ಇರ್ಬೋದು. ಮತ್ತು ಇಲ್ಲಿ ರೈಸ್ ಜೀರಾ ರೈಸ್ ತೊಳೆದಿಟ್ಟಿದ್ದೇನೆ. ಈ ಒಂದು ಗ್ಲಾಸಲ್ಲಿ ಫುಲ್ ಒಂದು ಗ್ಲಾಸ್ ರೈಸ್ ಇಲ್ಲಿ ತೊಳೆದಿಟ್ಟಿದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು ಬೇಕು, ಪುದೀನ ಸೊಪ್ಪು ಬೇಕು, ಕಾಯಿ ಮೆಣಸು ಬೇಕು. ಇದೊಂದು ಒಂದೂವರೆಷ್ಟು ಆನಿಯನ್ ಸ್ಲೈಸಾಗಿ ಕಟ್ ಮಾಡಿಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡಿ ಚಕ್ಕೆ, ಲವಂಗ, ಸೋಂಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋದು ಅಂತ ತೋರಿಸ್ತೇನೆ. ಕ್ಲೀನ್ ಮಾಡಿಕೊಂಡ ರೈಸ್, ಜೀರಾ ರೈಸ್ ಏನುಂಟು ಅದನ್ನು ಸೋಪ್ ಮಾಡಲಿಕ್ಕೆ ಇಡಬೇಕು. ಸೊ ನಾನು ಸೇಮ್ ಗ್ಲಾಸಲ್ಲಿ 2 ಗ್ಲಾಸ್ನಷ್ಟು ನೀರು ತಗೊಂಡಿದ್ದೇನೆ. ಸೋಪ್ ಮಾಡಿ ಇಡ್ತೇನೆ. ಮತ್ತು ಅದನ್ನೇ ರೈಸ್ ಬೇಯಲಿಕ್ಕೆ ಇಡುವಾಗ ಅದೇ ನೀರನ್ನು ಹಾಕ್ಕೊಬೋದು. ಈಗ ಇದಕ್ಕೆ ಸ್ವಲ್ಪ ಹಲ್ದಿ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಲಿಂಬೆ ರಸ ಮತ್ತು ಸ್ವಲ್ಪ ಕರ್ಡ್ ಇಷ್ಟು ಹಾಕಿ ಇದನ್ನು ಚೆಂದ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಅದು ನೋಡಿ ಪಚ್ಚ ಇಷ್ಟು ಹಾಕಿ ಇದನ್ನು ಚೆಂದ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಕ್ಕೆ ಮರ್ತೋಯ್ತು, ಈಗ ಹಾಕ್ತಾ ಇದ್ದೇನೆ ಆಯಿತಾ. ಅದನ್ನು ಸಹ ಹಾಕಿ ಹೀಗೆ ಮ್ಯಾರಿನೇಟ್ ಮಾಡಿ. ಸೊ ಈಗ 2 ಕೆಲಸ ಆಯಿತು. ಚಿಕನ್ ಮ್ಯಾರಿನೇಷನ್ ಮಾಡಿ ಆಯಿತು, ಮತ್ತು ರೈಸನ್ನು ಸೋಪ್ ಮಾಡಲಿಕ್ಕೆ ಇಟ್ಟಾಯಿತು. ಇನ್ನು ಈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಎಂತ ಮಾಡೋದು ಅಂತ ನೋಡುವ. ಈಗ ಈ ಬಾಣಲ್ಲಿ ಇಟ್ಟಿದ್ದೇನೆ. ಇದನ್ನು ಸ್ವಲ್ಪ ಬಿಸಿ ಆದ ಮೇಲೆ ಇದಕ್ಕೆ ಎಣ್ಣೆ ಹಾಕುವ. ನೀವು ವೆಜಿಟೇಬಲ್ ಆಯಿಲ್ ಸಹ ಯೂಸ್ ಮಾಡ್ಬೋದು, ನಾನು ಮಾತ್ರ ತೆಂಗಿನ ಎಣ್ಣೆ ಯೂಸ್ ಮಾಡೋದು. 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ಇಲ್ಲಿ. ಅದು ಬಿಸಿ ಆದ ನಂತರ ಈಗ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡುವ. ಚಕ್ಕೆ, ಲವಂಗ ಮತ್ತು ಸೋಂಪು ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇಡಿ. ಈಗ ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಜಿಂಜರ್ ಗಾರ್ಲಿಕ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಜಿಂಜರ್ ಗಾರ್ಲಿಕ್ಕನ್ನು ಸಾಟ್ ಮಾಡುವ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ ಹಾಕಿ ಫ್ರೈ ಮಾಡಬೇಕು. ಈಗ ನಾನು ಇದಕ್ಕೆ ಆನಿಯನ್ ಕೂಡ ಆ್ಯಡ್ ಮಾಡಿಕೊಳ್ತೇನೆ. 1.5 ಆನಿಯನ್ ಸ್ಲೈಸಾಗಿ ಕಟ್ ಮಾಡಿದ್ದಲ್ಲ, ಅದನ್ನು ಈ ಥರ ಬಿಡಿಸಿ ಹಾಕಿ ಅದನ್ನು ಚೆಂದ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಸ್ವಲ್ಪ ಸ್ಮೂತ್ ಆಗ್ತದಲ್ಲ ಅಷ್ಟರವರೆಗೆ ಚೆಂದ ಫ್ರೈ ಮಾಡಬೇಕು. ಈಗ ಇದು ಆಲ್ಮೋಸ್ಟ್ ಫ್ರೈ ಆಯಿತು.
ಇದನ್ನೊಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡುವ. ಅದೇ ಬಾಣಲೆಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡಿಕೊಳ್ಬೇಕು. ಇದೊಂದು 5 ಕಾಯಿ ಮೆಣಸು, ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕೀಗ ಸ್ವಲ್ಪ ಫ್ರೈ ಮಾಡಬೇಕು ಬಾಡಬೇಕಂತ. ಓಕೆ, ಹೀಗಿದು ಬಾಡಿತು. ಇದನ್ನು ಸಹ ನಾವು ತಣ್ಣಗಾಗಲಿಕ್ಕೆ ಇಟ್ಟು ಬಿಡುವ. ಇದು ತಣ್ಣಗ ಆದ ಮೇಲೆ ಇದನ್ನು ಮಿಕ್ಸರಲ್ಲಿ ಹಾಕಿ ಬ್ಲೆಂಡ್ ಮಾಡಬೇಕು. ಈಗೆಲ್ಲ ಪ್ಲೇಟಲ್ಲಿ ಹಾಕಿಟ್ಟಿದ್ದೇನೆ ತಣ್ಣಗಾಗಲಿಕ್ಕೆ. ಅಷ್ಟರಲ್ಲಿ ಪೇಸ್ಟ್ನಲ್ಲಿರೋ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ತೆಗೆದು ಬಿಡುವ. ಕಿಚನಿಗೆ ಬಂದು ಕುಕ್ಕಿಂಗಿನಲ್ಲಿ ಅಂದರೆ ಕಿಚನ್ ಕೆಲಸದಲ್ಲಿ ಇದೊಂದು ವರ್ಸ್ಟ್ ಹೇಟೆಸ್ಟ್ ಕೆಲಸ ನನಗೆ. ಪಾತ್ರೆ ಎಲ್ಲ ತೊಳೆದಾಯಿತು, ಮಸಾಲೆ ರುಬ್ಬಿಕೊಂಡು ಕೂಡ ಆಯಿತು. ಈಗ ನಾವು ಆ್ಯಕ್ಚುಯಲ್ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡುವ. ಸ್ವಲ್ಪ ಇದು ಕುಕ್ಕರ್ ಒಳ್ಳೆ ಬಿಸಿಯಾಗಲಿ. ಕುಕ್ಕರ್ ಸ್ವಲ್ಪ ಬಿಸಿ ಆಯಿತು. ಇದಕ್ಕೆ ವಾಪಸ್ ನಾನು ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು 2 ಚಿಕ್ಕ ಪೀಸು ಚಕ್ಕೆ ಬೇಕಿದ್ರೆ ಹಾಕೋದು. ಆಗ ಬಿರಿಯಾನಿ ಎಲೆ ಇಲ್ಲ, ಸೊ ಅದನ್ನು ಸ್ಕಿಪ್ ಮಾಡ್ತಿದ್ದೇನೆ ನಾನು. ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೀಗ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕಿ ಸ್ವಲ್ಪ ಚೆಂದ ಫ್ರೈ ಮಾಡುವ. ಆನಿಯನ್ಸು ಸರಿ ಫ್ರೈ ಆಯಿತು. ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್ ಅಂತ ಹೇಳ್ತಾಯಿದ್ರು ನನ್ನ ವೀಡಿಯೋ ನೋಡಿದ್ರಲ್ಲಿ, ಬಟ್ ಐ ಆಮ್ ಆ್ಯಡಿಂಗ್ ಟೊಮ್ಯಾಟೊ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ಅಟ್ ದಿಸ್ ಪಾಯಿಂಟ್ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕ್ಕೊಳ್ತಾ ಇದ್ದೇನೆ. ಚಿಕನನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕೀಗ. ಐದು ನಿಮಿಷ ಚಿಕನ್ ಬೆಂದ ನಂತರ ಕಡಿದಿಟ್ಟ ಮಸಾಲೆ ಹಾಕಿ ಅದನ್ನು ಬೇಯಲಿಕ್ಕೆ ಇಡಬೇಕು. ಈ ಟೈಮಲ್ಲಿ ನಾವು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಳ್ಳುವ. ಸಾಧಾರಣ ಕುದೀತಾ ಬಂತು. ಈಗ ನಾನು ಈ ರೈಸ್ ಹಾಕ್ಕೊಳ್ತೇನೆ. ರೈಸ್ ಹಾಕಿ ಮತ್ತು ಅನ್ನ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ, ಮತ್ತು ಸಾಲ್ಟ್ ಬೇಕಿದ್ರೆ ಸಾಲ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸಾಲ್ಟ್ ಎಲ್ಲ ಹಾಕಿ ಹೀಗೆ ಇದನ್ನು ಬಂದ್ ಮಾಡಿ ಇಡುವ. 2 ವಿಸಿಲ್ ತೆಗಿತೇನೆ ನಾನು. ಬಿರಿಯಾನಿ ರೆಡಿಯಾಗಿದೆ. ಟೆಸ್ಟ್ ಮಾಡುವ, ಟೇಸ್ಟ್ ಹೇಗೆ ಮಾಡುವ. ಒಂದು ಪೀಸ್ ಚಿಕನ್ ಮತ್ತು ರೈಸ್ ಎಲ್ಲ ಚೆಂದ ಮಿಕ್ಸ್ ಮಾಡಿ This is amazing. ಫಸ್ಟ್ ಟೈಮ್ ಮಾಡಿದ್ರೆ ಚೆನ್ನಾಗಿದೆ. ಬೆಸ್ಟ್ ರೆಸ್ಟೋರೆಂಟ್ ಅಷ್ಟು ಒಳ್ಳೆಯಾಗಲಿಲ್ಲ, ಬಟ್ ಚೆಂದ ಇದೆ. ವೆರಿ ನೈಸ್. ನಾನೊಂದು ಇದಕ್ಕೆ ಔಟ್ ಆಫ್ 10 8.5 ಕೊಡು. 8.5 ಕರೆಕ್ಟ್ ಕೊಟ್ಟು ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ವೆರಿ ನೈಸ್. ಬಿರಿಯಾನಿ ತಿನ್ನೋ ಅವಸರದಲ್ಲಿ ನನಗೆ ವೀಡಿಯೋ ಎಂಡ್ ಮಾಡಲಿಕ್ಕೆ ಮರ್ತೋಯಿತು, ಹಾಗೆ ಈಗ ಎಂಡ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮನ್ನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತದೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.